ಸ್ನೇಹಿತರೆ ನಮಸ್ಕಾರ. ನೋಡಿ, ನಾನಿವತ್ತು ಮಾಧವಿ ಮೇಡಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಅವ್ರ ಬಗ್ಗೆ ಹೇಳೋದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಸಮ್ಮರ್ ಜಾಸ್ತಿ ಇದೆ, ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನೋಡಿ ಪ್ರತಿಯೊಬ್ಬರು ಈಗ ನಾವೇನಾದರೂ ನಮಗೆ ಬಾಯಾರಿಕೆ ಆಯಿತು ಅಂದರೆ ನಮಗೆ ಕುಡಿಯೋದಕ್ಕೆ ನೀರು ಬೇಕು ಅಂದರೆ ಬಾಯಿ ಬಿಟ್ಟು ಹೇಳ್ತೀವಿ, ನೀರು ಕುಡಿತೀವಿ ಮತ್ತು ಊಟ ತಿಂತೀವಿ. ಆದರೆ ಮೂಕ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಬಾಯಾರಿಕೆ ಆಯಿತು ಅಂದರೆ ಅವು ಹುಡುಕ್ತವೆ, ಸಿಕ್ಕಿದ್ರೆ ನೀರು ಕುಡಿತವೆ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ನೋಡಿ, ಮಾಧವಿ ಮೇಡಮ್ ಅವರು ಇವತ್ತುವರೆಗೂ ಒಂದು 200 ಪಾಟ್ಸ್ಗಳನ್ನ ಈ ಥರ ಇದನ್ನು ನೋಡ್ತಾ ಇದ್ರಲ್ಲ, ಈ ಥರ ಒಂದು 200 ಪಾಟ್ಸ್ಗಳನ್ನ ಫ್ರೀಯಾಗಿ ಅವರು ಒಂದು ಸ್ವಂತ ಅವ್ರ ದುಡ್ಡಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರಿಗೇನು ಲಾಭ ಇದರಲ್ಲಿ ಅಂತಲೂ ಕೇಳ್ಬೋದು. ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ಇರುವಂಥ ಒಲವು, ಅದ್ರ ಮೇಲೆ ಇರುವಂಥ ಒಂದು ಪ್ರೀತಿಗೋಸ್ಕರ ಮೇಡಮ್ ಈ ಥರ ಮಾಡಿದ್ದಾರೆ. ಮೇಡಮ್, ಇದೇನು ಕಾನ್ಸೆಪ್ಟ್ ನಿಮ್ಮದು ಕಾಲಭೈರವ ಅಂತ? ಇದು ಆಕ್ಚುಲಿ ನಾವು ದೇವರು ಕಾಲಭೈರವ ಅಂದ್ರೆ ಯಾರು ಸರ್? ಶಿವ. ಹೌದು. ಆಮೇಲೆ ನಾಯಿದು ಮೇನ್ ಬರೋದೇ ಕಾಲಭೈರವ ಕಾಪಾಡುತ್ತಾನೆ. ಹೌದು, ಕಾಲಭೈರವೇಶ್ವರ. ಹಂಗಾಗಿ ನಾವು ಎಲ್ಲೋ ದೇವ್ರನ್ನ ಹುಡ್ಕೊಂಡು ಹೋಗೋದಲ್ಲ, ಇದು ನಮ್ದು ಸೇವೆ ಬಂದ್ಬಿಟ್ಟು ದೇವ್ರಿಗೆ ಸೇವೆನೇ ಇದು. ಹೌದು ಅಲ್ಲ, ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ. ಒಂದು ಇವಾಗ ಅವ್ರ ಪ್ರಾಣಿಗಳಿಗೆ ಬಾಯಿ ಇಲ್ಲ ಅನ್ನೋದು ನಮ್ದು ಡ್ಯೂಟಿ ಆಗತ್ತೆ. ಅವ್ರಿಗೆ ನಾವು ಸೇವೆ ಮಾಡಬೇಕು, ಅವ್ರಿಗೆ ಏನು ಬೇಕೋ ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕೊಡೋದು. ಆಮೇಲೆ ನೀರು ಇಡ್ತಾರೆ ತುಂಬಾ ಜನ, ತೊಳೆಯೋದಿಲ್ಲ ಅದೆಲ್ಲ. ನಾನು ಏನು ಹೇಳೋದು ಅಂದ್ರೆ, ಈ 3 ತಿಂಗಳು ನೀರು ದಿನ ಚೇಂಜ್ ಮಾಡಬೇಕು. ಆಮೇಲೆ ಅದು ತುಂಬಾ ನೀರು ತುಂಬಿಸಿ ಇಡಬೇಕು. ಮೇಡಮ್, ಇವತ್ತವರೆಗೂ ಎಷ್ಟು ಜನ ಕೊಟ್ಟಿದ್ದೀರಾ ಈ ತರ? ಒಂದು 200 ಜನ ಮೇಲೆ ಕೊಟ್ಟಿದ್ದೀರಾ. ನೋಡಿ, ಇನ್ನೊಂದು ಈ ವಿಡಿಯೋ ಯಾರಾದ್ರೂ ಇದೊಂದು ಮೇಡಮ್ ಹತ್ರ ಇಸ್ಕೊಂಡಿರೋರು ವಿಡಿಯೋನ ನೋಡ್ತಾ ಇದ್ರೆ, ನೀವು ಬರೀ ತಗೊಳ್ಳೋದು ಒಂದೇ ಅಲ್ಲ ಸ್ನೇಹಿತರೆ, ಅದ್ರ ತುಂಬ ನೀರಿದೆಯಾ ಅಂತ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಅದನ್ನು ಕ್ಲೀನ್ ಮಾಡಿ. ನಿಮ್ಮ ಕೆಲಸನೇ ಅದು. ನೀವು ತಗೊಂಡೋದ್ಮೇಲೆ ನಿಮ್ಮ ಜವಾಬ್ದಾರಿ ಇರುತ್ತೆ. ಅದ್ರ ತುಂಬ ನೀರಿಡಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ತಾ ಇದೆಯಾ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಈ ಥರ? ನಾವು ಇದು ಒಂದು ನೀರಿಂದು ಬಂದ್ಬಿಟ್ಟು ನಾನು ಒಂದು 7 ಇಯರ್ಸ್ ಆಯಿತು. 7 ಇಯರ್ಸಿಂದ 7 ಇಯರ್ಸ್. ಅದಕ್ಕೆ ಮುಂಚೆ ಬರೀ ಊಟ ಆಗ್ತಾ ಇದೆ. ಓಕೆ. ಅದಾದ್ಮೇಲೆ ನನ್ನ ಇದರಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ದೆ ನೀರಿಡೋದು. ಬರೀ ನನ್ನ ಫೀಡಿಂಗ್ ಎಲ್ಲಿ ಮಾಡ್ತಾ ಇದ್ದೆ ಅಲ್ಲೇ ಇಡ್ತಾ ಇದ್ದೆ. ಇವಾಗ ಅದಕ್ಕೆ ಬೇರೆಯವ್ರಿಗೆಲ್ಲ ಏನಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಅಂದ್ರೆ, ಎನ್ಕರೇಜ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವರು ಸ್ವಲ್ಪ ನಮ್ಮ ತರ ಕಲೀಲಿ ಅಂತ. ಇಂಥ ಒಳ್ಳೆ ಕೆಲಸಗಳನ್ನ ನೀವು ನೋಡಿ ಕಲಿಬೇಕು, ಪ್ರತಿಯೊಬ್ರು ಮಾಡಕ್ ಟ್ರೈ ಮಾಡ್ಬೇಕು ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ ಸರ್. ಅದು ಇವಾಗ ಬರೋ ಜನರೇಷನ್ಗೆ, ಯಂಗ್ಸ್ಟರ್ಸ್ಗೆ ಸ್ವಲ್ಪ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಲ್ಲ. ನಾವೇನೇ ಒಂದು ಇದು ಸೊಸೈಟಿಗೆ ಮಾಡ್ಬೇಕಂದ್ರೆ ನೋಡಿ ಕಲಿಬೇಕು, ಇಲ್ಲಾಂದ್ರೆ ಅವ್ರಿಗೆ ಸ್ವಂತ ಬುದ್ಧಿಯಿಂದ ಮಾಡ್ಬೇಕು. ಮೇಡಮ್ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಕಾಳಜಿ, ಅದಕ್ಕೋಸ್ಕರನೇ ಇದು ಒಂದು 200ಗಿನ್ನ ಜಾಸ್ತಿ ಜನಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರ ಸ್ವಂತ ಅವ್ರ ದುಡ್ಡಲ್ಲಿ ಹೇಳಿ ಇದನ್ನು ಆರ್ಡರ್ ಮಾಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ನೀವು ಈ ಥರ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬನ್ನಿ. ಒಬ್ಬೊಬ್ಬರು 1-2 ಕಡೆ ನೀರು ಇಡ್ತಾ ಬನ್ನಿ ಸ್ನೇಹಿತರೆ. ತುಂಬ ಬಿಸಿಲಿದೆ, ಮಾಡಿ ಮೇಲೆ ಇಡಿ, ಕೆಳಗಿಡಿ. ಬೀದಿ ನಾಯಿಗಳಿಗೆ ದಯವಿಟ್ಟು ಅನುಕಂಪ ತೋರಿಸಿ, ಅವಕ್ಕೂ ಅಯ್ಯೋ ಅಂತ ಅನ್ನಿ. ನೀವು ಮರ ಹಾಕಬೇಕು, ನಮ್ದು ಡ್ಯೂಟಿ ಏನೇನು, ಒಂದು ಮರ ಹಾಕಬೇಕು, ಎಲ್ಲ ಪ್ರಾಣಿಗೂ ಸೇವ್ ಮಾಡಬೇಕು. ಒಂದು ಚಿಕ್ಕ ಪಕ್ಷಿ ಆಗಲಿ, ಒಂದು ಸ್ಕ್ವಿರಲ್ ಆಗಲಿ, ಅವ್ರಿಗೆಲ್ಲ ನೀರು ಸಿಗೋದೇ ಇಲ್ಲ. ಇವಾಗ ನೋಡಿ ಸರ್, ಇಷ್ಟು ಪಾರ್ಕ್ ಇದೆ, ಎಲ್ಲಿ ನೀರು ಹುಡ್ಕೊಂಡು ಹೋಗ್ತಾರೆ. ಅವ್ರದ್ದು ಟೆರಿಟರಿ ಇರತ್ತೆ. ಒಂದು ಚಿಕ್ಕ ಸ್ಕ್ವಿರಲ್ ಆಗಲಿ, ಕಾಗೆ ಆಗಲಿ, ಯಾರದೇ ಆಗಲಿ, ಅವರು ಟೆರಿಟರಿ ಬಿಟ್ಟು ಆಚೆ ಹೋಗೋದಿಲ್ಲ. ಹಂಗಾಗಿ ನಾವೇ ಪ್ರೊವೈಡ್ ಮಾಡಬೇಕು. ಒಂದು ಇರುವೆಗೂ ಅಷ್ಟೇ, ನೀವು ಇರುವೆಗೆ ಹಾಕಿ ಅವು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಹಾಕಿದ್ರೆ ಬೇರೆ ಇರುವೆನೆಲ್ಲ ಕರ್ಕೊಂಡು ಬಂದು ತಿನ್ನತ್ತೆ. ಅಷ್ಟು ಚಿಕ್ಕ ಜೀವ ಒಂದು ಅದಷ್ಟು ಚೆನ್ನಾಗಿ ಮಾಡ್ಬೇಕಾದ್ರೆ ನಾವಿಷ್ಟು ಬುದ್ಧಿ, ನಾವೇನೇನೋ ಓದಿ ಏನೇನೋ ಬುದ್ಧಿ ಕಲ್ತಿ ನಮಗ್ ಬುದ್ಧಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ತುಂಬಾ ಜನ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೈ ಮುಗಿದು ಕೇಳ್ಕೊಂತೀರಾ. ಆದ್ರೆ ಇವಾಗ ಇದು ದೇವ್ರ ಕೆಲಸ, ದೇವ್ರು ನೋಡೋ ಅಂಥ ಕೆಲಸ, ದೇವ್ರು ಮೆಚ್ಚೋ ಅಂಥ ಕೆಲಸ ಸ್ನೇಹಿತರೆ. ಪ್ರತಿಯೊಬ್ಬರು 2 ಕಡೆ ಇಡಿ ಸಾಕು. ವೇಸ್ಟ್ ಬೌಲ್ಗಳಿರುತ್ತೆ, ನಿಮ್ಮ ಹತ್ರನೇ ಇರುತ್ತೆ ಎಲ್ಲರ ಹತ್ರನೂ. ಒಬ್ಬರು 2 ಬೌಲ್ನ ಒಂದಷ್ಟು ದೂರದಲ್ಲಿ ಡಿಸ್ಟೆನ್ಸಲ್ಲಿ ಇಟ್ಬಿಟ್ಟು ಇಡೋದು ಒಂದೇ ಅಲ್ಲ, ನೀರು ಇದೆಯೋ ಇಲ್ವೋ ಅಂತ ಅದ್ರಲ್ಲಿ ನೋಡ್ಕೊತಾ ಇರಿ. ಈ ಥರ ಮಾಡೋದ್ರಿಂದ ತುಂಬ ಒಂದಷ್ಟು ಪರ್ಸೆಂಟೇಜಲ್ಲಿ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಮೇಡಮ್, ಈಗ ರೋಡ್ ಸೈಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ, ಅವರು ಲೆಫ್ಟು ರೈಟು ನೋಡಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ ಪಾಪ ಪ್ರಾಣಿ. ಒಂದು ನಾಯಿ, ಮೂಕ ಪ್ರಾಣಿ ಈ ರೋಡಿಂದ ಆ ರೋಡ್ ಕ್ರಾಸ್ ಮಾಡ್ತಾ ಇರುತ್ತೆ, ಗುದ್ಕೊಂಡು ಹೋಗ್ಬಿಡ್ತಾರೆ. ಮೇಡಮ್, ಅವ್ರಿಗೆ ಏನಾದರೂ ಒಂದು ಹೇಳಿ ನಮ್ಮ ಸರ್. ಅವ್ರಿಗೆ ನಾವು ಎಷ್ಟು ಹೇಳ್ತೀವಿ, ಅವ್ರಿಗೇನು ಕಾಣಿಸೋದಿಲ್ವಾ? ತುಂಬ ಜನ ಬೇಕಂತ ಗುದ್ಕೊಂಡು ಹೋಗ್ತಾರೆ ಸರ್. ಸೊಂಟ ಮುರಿದಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆ ಸೊಂಟ ಮುರಿದಾಕಾದ್ಮೇಲೆ ಆ ನಾಯಿಗೆ ಎಷ್ಟು ಹಿಂಸೆ ಅಂದರೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಒಂದು ನಾಯಿಗೆ ನಾವು ಆ ಥರ ನಾಯಿಗೆ ನಾವು ಟ್ರೀಟ್ ಮಾಡಬೇಕಂದ್ರೆ ತುಂಬಾನೇ ದುಡ್ಡು ಹೋಗುತ್ತೆ. ನೋಡಿ, ಗುದ್ಬಿಟ್ಟು ಹೋಗ್ಬಿಡ್ತೀರಾ, ಅದ್ರ ಬದಲು ರೋಡ್ಸ್ ಅಲ್ಲಿ ನೋಡ್ಕೊಂಡು ಹೋಗಿ. ಯಾವ್ದೋ ಒಂದು ನಾಯಿ ರೋಡ್ ಕ್ರಾಸ್ ಮಾಡ್ತಿದ್ದೆ ಅಂದಾಗ ಸ್ಲೋ ಮಾಡಿ, ಇಂಡಿಕೇಟರ್ ಹಾಕಿ, ಹಿಂದೆ ಇರೋಂಗೂ ಗೊತ್ತಾಗ್ಲಿ. ಸುಮ್ಮನೆ ಡ್ರೈವರ್ಗಳು ಏನ್ ಮಾಡ್ತಾರೆ, ಗಾಡಿ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ರ ನಾಯಿ ಕಾಣಿಸ್ತು ಅಂದ್ರೆ ಸ್ಲೋ ಮಾಡಿ ಗಾಡಿನ ದಯವಿಟ್ಟು.
ಅದೂ ಆಮೇಲೆ ಗುದ್ದಾದ್ಮೇಲೆ ಅಟ್ಲೀಸ್ಟ್ ಅದಕ್ಕೆ ಏನಾಗಿದೆ ಅಂತ ನೋಡೋ ಒಂದು ಸ್ವಲ್ಪ ಆದ್ರೂ ದಯೆ ಇರ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ. ತುಂಬಾ ಬಿಸಿಲಿದೆ, ಕುಡಿಯೋದಕ್ಕೆ ನೀರಿಡಿ ಸಾಕು, ಅವ್ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಆಮೇಲೆ ಇಷ್ಟು ಊಟ ಅಂತೂ ಇದ್ದೇ ಇರತ್ತೆ ಮನೇಲಿ, ನೀವು ಬಿಸಾಕ್ತೀರಾ, ಡಸ್ಟ್ಬಿನ್ಗೆ ಹಾಕ್ತೀರಾ, ಅದನ್ನ ಸ್ವಲ್ಪ ಹಾಲು ಮೊಸರು ಏನೋ ಒಂದು ಕಲಸಿ ಅವಕ್ಕೇನು ಇಷ್ಟ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ನಮಗೆ. ಅದನ್ನ ತಗೊಂಡೋಗಿ ಇಷ್ಟ ಹಾಕಿದ್ರು ಸಾಕು ಅವ್ರಿಗೆ. ಒನ್ ಡೇಗೆ ಇಷ್ಟು ಊಟನೇ ತಿನ್ನೋದು ಅವರು.